ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾಡ್ತಿರೋ ರೆಸಿಪಿ ವಾಟರ್ ಮೆಲನ್ ಜ್ಯೂಸು. ಅದಕ್ಕೆ ಬೇಕಾಗಿರೋದು ಫ್ರೆಶ್ ವಾಟರ್ ಮೆಲನ್ ಮತ್ತು ಶುಗರು. ಈ ಬೇಸಿಗೆ ಕಾಲ ಅಲ್ವಾ, ಹೊರಗಡೆ ಹೋಗೋ ಜ್ಯೂಸ್ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು ಬೆಟರ್ ಅಲ್ವಾ. ಅದಕ್ಕೆ ನಾವೇನು ಮಾಡ್ಕೊಬೇಕಂತಂದರೆ, ಈ ವಾಟರ್ ಮೆಲನ್ನ ರೌಂಡ್ ಇದೆಯಲ್ವ, ಹೊರಗಡೆ ಸಿಪ್ಪೆ ಇದೆಯಲ್ವ, ಅದನ್ನ ತೆಕ್ಕೊಬೇಕು. ಅದನ್ನ ತೆಕ್ಕೊಂಡು ಈ ಬೀಜ ಇದೆ ಅಲ್ವಾ, ಈ ಬೀಜನೆಲ್ಲ ಮೊದಲು ತಕೊಂಡ್ಬಿಡ್ಬೇಕು, ಎಷ್ಟಾಗತ್ತೋ ಅಷ್ಟು. ಇದು ಜ್ಯೂಸಲ್ಲಿ ಕುಡಿಯೋವಾಗ ಚೆನ್ನಾಗಿ ಅನ್ಸಲ್ಲ, ಟೇಸ್ಟು ಸ್ವಲ್ಪ ಕಹಿ ಕಹಿ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಈ ಥರ ಸ್ಲೈಸಸ್ ಮಾಡ್ಕೊಂಡು ಈ ಥರ ಸ್ಲೈಸ್ ಮಾಡಿಬಿಟ್ರೆ ನಿಮಗೆ ಬೀಜ ತೆಗಿಯೋಕ್ಕೆ ಈಸಿ ಆಗುತ್ತೆ. ಬೇರೆ ಜ್ಯೂಸ್ ಥರ ಈ ಜ್ಯೂಸಲ್ಲಿ ವಾಟರ್ ಎಲ್ಲ ಮಿಕ್ಸ್ ಮಾಡೋದು ಆ ಥರ ಮಾಡಿದ್ರೆ ರುಚಿ ಬರಲ್ಲ ವಾಟರ್ ಮೆಲನ್ ಜ್ಯೂಸು. ಸೊ ಫುಲ್ ವಾಟರ್ ಮೆಲನ್ ಹಾಕಿನೇ ಮಾಡಬೇಕಾಗತ್ತೆ ಈ ಜ್ಯೂಸ್ನ. ಈ ಥರ ಸ್ಲೈಸಸ್ ಮಾಡ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಬೇಕು. ನೋಡಿ, ಈ ಥರ ಎಲ್ಲನೂ ಸೆಪ್ಪೆ ತೆಗೆದು ಬೀಜ ತೆಗೆದು ನೀಟಾಗಿ ಬಿಡಿಸಿ ಇಟ್ಕೊಂಡ್ಮೇಲೆ ಆಮೇಲೆ ಇದನ್ನ ಜ್ಯೂಸರ್ಗಾದ್ರೂ ಹಾಕೊಬಹುದು, ಇಲ್ಲ ಜ್ಯೂಸರ್ ಇಲ್ಲ ಅಂತಂದ್ರೆ ಮಿಕ್ಸಿಗೆ ಹಾಕೊಂಡು ಮಾಡಬಹುದು. ಸ್ವಲ್ಪನೇ ಹಾಕೊಬೇಕಾಗತ್ತೆ. ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಬೇಕು. ಯಾರಿಗಾದ್ರೂ ಶುಗರ್ ಇದ್ದವರಾದ್ರೆ ಅದನ್ನ ಅವಾಯ್ಡ್ ಮಾಡ್ಬೋದು, ಬಿಕಾಸ್ ಫ್ರೂಟ್ಸ್ ಅಲ್ಲೇ ಆಲ್ರೆಡಿ ಶುಗರ್ ಇರತ್ತಲ್ವಾ. ಈ ತರ ಮಿಕ್ಸಿ ಮಾಡ್ಕೊಬೇಕು ಅದನ್ನ. ಜ್ಯೂಸ್ ಆಗಿರಲ್ವಲ್ಲ, ಅದಕ್ಕೆ ಈ ತರ ಒಂದು ಬರುತ್ತೆ ಜ್ಯೂಸರ್ಗೆ. ಅದನ್ನ ಹಾಕಿ ಇನ್ನೊಂದ್ಸಾರಿ ಇದೇ ತರನೇ ಸ್ವಲ್ಪ ಹಾಕೊಂಡು ಮಿಕ್ಸಿ ಮಾಡ್ಬೇಕು. ನೀವು ಈ ತರ ಮಾಡ್ಕೊಂಡ್ರೆ ಹೋಟೆಲ್ ಆಗುತ್ತಲ್ವಾ ಟೇಸ್ಟ್, ಅದಕ್ಕೂ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹೋಟೆಲ್ಗೆ ಹೋಗಿ ಈ ಜ್ಯೂಸ್ ಕುಡಿಬೇಕೆ ಅನ್ಸಲ್ಲ ನಿಮಗೆ. ನೋಡಿ, ಇವಾಗ ನಾವು ಫ್ರೆಶ್ ಆಗಿರೋ ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಗಿದೆ. ನಾ ಆಲ್ಮೋಸ್ಟ್ ಅರ್ಧ ಕಲ್ಲಂಗಡಿ ತಗೊಂಡಿದ್ದೆ. ಅರ್ಧ ಕಲ್ಲಂಗಡಿಗೆ ಆಲ್ಮೋಸ್ಟ್ ಒಂದು 4 ಗ್ಲಾಸ್ ಅಷ್ಟು ಜ್ಯೂಸ್ ರೆಡಿ ಆಗುತ್ತೆ. ನೀವು ಹೊರಗಡೆ ಹೋಗಿ ಜ್ಯೂಸ್ ಕುಡಿಯೋಕ್ಕೋಸ್ಕರ ಈ ಬಿಸಿಲಲ್ಲಿ ಹುಡ್ಕೊಂಡು ಹೋಗಿ ವೇಟ್ ಮಾಡಿ ಕುಡಿಯೋದಕ್ಕಿಂತ ಮನೇಲೆ ಮಾಡ್ಕೊಂಡು ಕುಡಿಯೋದು ಬೆಟರ್ ಅಲ್ವಾ. ಅದು ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ತುಂಬಾ ರುಚಿಯಾಗೂ ಇರುತ್ತೆ. ನೋಡಿ, ಹಿಂಗಿದೆ. ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.